ಎಲ್ಲದಕ್ಕೂ ಪೈ ಆರ್ ಇದಕ್ಕೆ ಪೈ ಆರ್ ಇಲ್ಲ, LHS ಸಿಗೋದಿಲ್ಲ. ಪೈ ಆರ್ 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 ಈ ಥರ ಪೈ ಆರ್ ಅಂತ ಎಲ್ಲದಕ್ಕೂ ಪೈ ಆರ್ ಅಂತ ಬರ್ಕೊಂಡಾದ್ಮೇಲೆ ನೆಕ್ಸ್ಟು ಇದರಲ್ಲಿ ಒಂದು ಡ್ರಾಯಿಂಗ್ ಬರುತ್ತೆ. ಅದನ್ನು ನೆನಪಿಟ್ಕೊಂಡ್ರೆ ಆರಾಮಾಗಿ ಬರೀಬೋದು. ಈ ರೀತಿ ಒಂದು ಒಂದು ನಿಮಿಷ. ಈ ರೀತಿ ಬರುತ್ತೆ. ನೆಕ್ಸ್ಟ್ ಈ ರೀತಿ ಹೀಗೆ ಬರುತ್ತೆ. ಹಿಂಗೆ ಇದೇನಿಲ್ಲ, ಪ್ಲಸ್ ಆರ್ ಏನಿಲ್ಲ. ನೆಕ್ಸ್ಟ್ ಈ ಥರ ಇದೊಂದು ಸೂತ್ರ ಇದೆ. 2 ಸ್ಕ್ವೇರ್ ಕ್ಯೂಬ್ ಸ್ಕ್ವೇರ್ 2 3 2/3 4/3 1/3 HL ಪ್ಲಸ್ ಆರ್ ಇದು ಸೂತ್ರ. ಇದನ್ನು ಈ ಡ್ರಾಯಿಂಗ್ ಮಾಡಿಕೊಂಡು ಈ ಸೂತ್ರನ ಇಲ್ಲಿ ಇನ್ಕ್ಲೂಡ್ ಮಾಡಬೇಕು. ಫಸ್ಟು 2 ಈ ರೀತಿ ಬರಬೇಕು. 2 ನೆಕ್ಸ್ಟ್ ಸ್ಕ್ವೇರ್ ನೆಕ್ಸ್ಟ್ ಕ್ಯೂಬ್ ನೆಕ್ಸ್ಟ್ ಸ್ಕ್ವೇರ್ ಈಗ ನೆಕ್ಸ್ಟ್ 2 3 ಇದೆ. ಇದನ್ನಿಲ್ಲಿ ಹೀಗೆ 2 3 ನೆಕ್ಸ್ಟ್ 2/3 4 4/3 ಈ ರೀತಿ. ನೆಕ್ಸ್ಟ್ 1/3 ಇತ್ತು 1/3 ನೆಕ್ಸ್ಟ್ HL ಪ್ಲಸ್ ಆರ್. ಇದಕ್ಕೆ ಇಲ್ಲಿ ಪ್ಲಸ್ ಆರ್, ಇಲ್ಲೂ ಪ್ಲಸ್ ಆರ್. ಇದಕ್ಕೆ H ಪ್ಲಸ್ ಆರ್ನ ಬ್ರ್ಯಾಕೆಟ್, L ಪ್ಲಸ್ ಆರ್ ಬ್ರ್ಯಾಕೆಟ್. ಇಷ್ಟೇ. ಈಗ ಒಂದು ಸೂತ್ರ ಬಂತು. ಸಿಲಿಂಡರ್ದು, ಶಂಕುದು, ಗೋಳ, ಅರ್ಧಗೋಳ ಇಷ್ಟರದ್ದು ಸಿಕ್ತು ನಮಗೆ. LSA TSA ವ್ಯಾಲ್ಯೂಮ್. ಸಿಲಿಂಡರ್ನ ಪಾರ್ಶ್ವಮೇಲ್ಮೈ ವಿಸ್ತೀರ್ಣ 2πr/h. ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ 2πr ಬ್ರ್ಯಾಕೆಟ್ H ಪ್ಲಸ್ ಆರ್. ಸಿಲಿಂಡರ್ನ ವ್ಯಾಲ್ಯೂಮ್ πr²h. ಶಂಕುವಿನ ಪಾರ್ಶ್ವಮೇಲ್ಮೈ ವಿಸ್ತೀರ್ಣ πrl. ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ πr ಬ್ರ್ಯಾಕೆಟ್ L ಪ್ಲಸ್ ಆರ್. ಶಂಕುವಿನ ವ್ಯಾಲ್ಯೂಮ್ ಅಂದರೆ ಘನಫಲ 1/3 πr²h. ಗೋಳದ ಪಾರ್ಶ್ವಮೇಲ್ಮೈ ವಿಸ್ತೀರ್ಣ ಸಿಗೋದಿಲ್ಲ, ಯಾಕಂದರೆ ಅದು ಗುಂಡ ಇರೋದ್ರಿಂದ ಅದು ಅಕ್ಕಪಕ್ಕ ಆ ಥರ ಸೈಡ್ ಏನು ಸಿಗೋದಿಲ್ಲ, ಹಾಗಾಗಿ ಇದೇನಿಲ್ಲ. ನೆಕ್ಸ್ಟ್ ಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ 4πr². ಗೋಳದ ಘನಫಲ 4/3 πr³. ನೆಕ್ಸ್ಟ್ ಹೆಮಿಸ್ಪಿಯರ್ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πr². ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ 3πr². ಅರ್ಧಗೋಳದ ಘನಫಲ 2/3 πr³. ಇದಿಷ್ಟು ಈ ಸೂತ್ರದ ಮೇಲೆ ಬರ್ತದೆ. ಈ ಸೂತ್ರದಿಂದ ಇದನ್ನೆಲ್ಲ ಕಂಡುಹಿಡಿಬೋದು ಅಷ್ಟೇ ಸರ್.